ರಾಣಿ ಸುಖನಿದ್ದೆ ಆಯ್ತಾ? ಆಯ್ತು. ಬಾ ತುಂಬಾ ತಲೆ ಸಿಡಿತಾ ಇದೆ. ನೀನ್ ಕುಡ್ದಿದ್ ರೇಂಜಿಗೆ ಇದ್ ಕಮ್ಮಿನೇ. ಏನು ನಾನ್ ಕುಡ್ದ್ನಾ? ಕ್ವಶನ್ ಬೇರೆ ಮಾಡ್ತೀಯ? ನನಗ್ ಬಂದಿದ್ ಕೋಪಕ್ಕೆ ಅಲ್ಲೇ ಊಟ ಹಾಕ್ಬಿಡ್ತಾ ಇದ್ದೆ. ಇನ್ನೊಂದ್ಸತಿ ನಂಗೆ ಟಾರ್ಚರ್ ಕೊಡು, ಸಾಯಿಸ್ಬಿಡ್ತೀನಿ. ಹುಡುಗಿ ಅಂತ ಬಿಟ್ಟಿದ್ದೀನಿ. ನೆನ್ನೆ ಕುಡ್ದಿದ್ದು ಇಳ್ದಿಲ್ಲ ಅಂತ ಕಾಣುತ್ತೆ. ಅದು ಲಿಕ್ಕರ್ ಅಂತ ಗೊತ್ತಿದ್ದು ಯಾಕೆ ಕೊಟ್ಟೆ? ನಾನೆಲ್ ಕೊಟ್ಟೆ? ನೀನೇ ಬಡ್ದ್ ಕಿತ್ಕೊಂಡೆ. ಮತ್ತೆ ಆಪಲ್ ಜ್ಯೂಸ್ ಅಂದೆ. ನಾನ್ ಚಮಕ್ ಕೊಡೋದ್ ನಿಂಗೇನ್ ಹೊಸ್ತಾ? ಸರಿ ಅದ್ಬಿಡು. ಪಬ್ಬು ಡಿಸ್ಕೋ ಅಂತ ಸುತ್ತಾಡೋ ನಿಮ್ಮಂತ ಹುಡುಗರಿಗೆ ಇದೆಲ್ಲ ಕಾಮನ್ ಅಲ್ಲ. ನಾನ್ ಡಿಸ್ಕೋಗೆ ಪಬ್ಗೆ ಯಾವತ್ತೂ ಹೋಗಿಲ್ಲ. ಒಂದ್ ಹುಡುಗನ್ ಜೊತೆ ನಾನ್ ಇರೋದು ಇದೇ ಫಸ್ಟ್. ಜಾಸ್ತಿ ಡವ್ ಮಾಡ್ಬೇಡ, ನಡಿ. ಏನಾಯ್ತು? ವಿಜಯ್ ಯಾವಾಗ ಬರ್ತಾನೆ? ನನಗೆ ಅವನ್ನ ನೋಡ್ಬೇಕು ಅನ್ನಿಸ್ತಿದ್ದಾರೆ. ಆದಷ್ಟು ಬೇಗ ಬರ್ತಾರೆ. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ನನಗೆ ಯಾಕೋ ಭಯ ಆಗ್ತಾ ಇದೆ. ಎಲ್ಲ ಸರಿ ದಿನ ನೀವು ಇದನ್ನೇ ಹೇಳ್ತಾ ಇದ್ದೀರಾ. ನನಗೆ ನನ್ನ ಮಗನ ನೋಡ್ಬೇಕು. ಲಕ್ಷ್ಮಿ, ಇಷ್ಟು ಸಾಕು. ಮೊದಲು ಇದನ್ನ ಕಮಿಷನರ್ ಆಫೀಸ್ಗೆ ಕಳಿಸಿ. ಅರ್ಥ ಆಗ್ಲಿಲ್ವಾ? ಇದು ಬರೀ ಟ್ರೈಲರ್ ಸೀನು. ಇದನ್ನ ನೋಡಿನೂ ಇಕ್ಬಾಲ್ನ ಅವನು ರಿಲೀಸ್ ಮಾಡ್ತಿದ್ರೆ ಇನ್ನು ಉಳಿದಿರೋ ಭಾಗನ ಎಲ್ಲ ಸೆಲ್ ಫೋನ್ಗೂ ಕಳಿಸ್ತೀವಿ ಅಂತ ಹೇಳಿ ಮೆಸೇಜ್ ಕೊಡು. ಆದ್ರೆ ನಾವು ಶೂಟ್ ಮಾಡೋದು ಇಷ್ಟೇ ಬಾಯ್. ಅದ್ ನಮಗ್ ಗೊತ್ತು, ಪೊಲೀಸಿಗೆ ಗೊತ್ತಿಲ್ವಲ್ಲ. ಆದಷ್ಟು ಬೇಗ ಕಳಿಸೋ ಏರ್ಪಾಟ್ ಮಾಡಿ. ಠೀಕ ಬಾಯ್. ಉಳಿದ ಭಾಗನ ಎಲ್ಲಾ ಸೆಲ್ ಫೋನ್ಗೂ MMS ಮಾಡ್ತೀನಿ ಅಂತ ಹೇಳಿದಾನೆ. ಬಶೀರ್ ಒಬ್ಬ ನರರೂಪದ ರಾಕ್ಷಸ. ಅವನು ಹೇಳ ಹಾಗೆ ಮಾಡ್ತಾನೆ. ಹಾಗೇನಾದ್ರೂ ಆದ್ರೆ ಹಾಗಾಗ್ಬಾರ್ದು. ನೋಡಿ, ಮೊದಲು ಇಕ್ಬಾಲ್ನ ರಿಲೀಸ್ ಮಾಡಿ. ಇದು ಒಂದು ಹುಡುಗಿ ಮಾನ ಮರ್ಯಾದೆ ಪ್ರಶ್ನೆ. ಪ್ಲೀಸ್ ಗೋ ಹೆಡ್. ಓಕೆ ಸರ್. ಅವ್ರ ಇಕ್ಬಾಲ್ನ ನಮ್ಮ ಹತ್ರ ಕರ್ಕೊಂಡ್ ಬರಕ್ಕಿಂತ ಮುಂಚೆ ನಾವು ಆ ಹುಡುಗಿನ ಹಿಡಿಬೇಕು.
ಎತ್ಕೊಂಡ್ ಬಾರೆ, ತಲೆ ತಿನ್ಬೇಡ. ವಿಜಯ್, ನನ್ ಕೈಲಿ ಆಗ್ತಾ ಇಲ್ಲ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ತಲೆನೂ ಸುತ್ತಾ ಇದೆ. ಏನ್ ತಿಂತ್ಯಾ? ವೆಜ್ಜಾ ನಾನ್ ವೆಜ್ಜಾ? ಏನಾದ್ರೂ ಸರಿ. ವೆಜ್ ಅಂದ್ರೆ ಇಲ್ಲೇ ಹುಲ್ಲಿದೆ ಮೇಯ್ಕೋ, ನಾನ್ ವೆಜ್ ಆದ್ರೆ ಹುಳ ಗಿಳ ತಗೊಂಡ್ ಬಾಯ್ಗೆ ಹಾಕೋ. ತಮಾಷೆ ಮಾಡ್ಬೇಡ ವಿಜಯ್ ಪ್ಲೀಸ್, ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ತಗೋ, ಏನಿದು? ತಿನ್ನು. ತಗೋ ತಿನ್ನು. ಅಲ್ಲ, ಈ ಹಣ್ಣು ಯಾವ್ದಂತಾನೆ ನನ್ಗೆ ಗೊತ್ತಿಲ್ಲ. ಅಲ್ಲೆಲ್ಲೋ ಸಿಕ್ತು ತಗೊಂಬಂದೆ. ಇದನ್ ತಿಂದು 5 ನಿಮಿಷ ಆದ್ಮೇಲೂ ನೀನ್ ಬದುಕಿದ್ರೆ ಆಗ ನಾನ್ ತಿಂತೀನಿ. ಕತ್ತೆ ಮನುಷ್ಯನ ನೀನು? ಹ್ಮ್. ಏನಾರು ಆದ್ರೆ ಏನೋ ಗತಿ? ದೇವ್ರೇ ಗತಿ. 5 ನಿಮಿಷ ಆಯ್ತು. ಇವಾಗ ನಾನು ಇದನ್ನ ತಿನ್ಬೋದು. ಹ್ಮ್ ಅದು ವಿಷಕಾಯಿ. ನಂದಿನಿ, ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಏನೋ ಮಾಡಕ್ಕೋಗಿ ಏನೋ ಆಗೋಯ್ತಲ್ಲ. ಅಯ್ಯೋ, ನೀನೇನ್ ಹಾಫ್ ಮೆಂಟ್ಲಾ? ಫೂಲ್ ಮಾಡ್ದೆ ಹೆದರ್ಕೊಂಡ್ಬಿಟ್ಯಾ? ಹೆಂಗಿತ್ತ ಫೂಲ್ ಮಾಡಿದ್ದು?
ಎಲ್ಲ ಹಾಳಾಗೋಯ್ತು. ನನ್ ಜೀವನದಲ್ಲಿ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೆ, ಎಲ್ಲ ಎಕ್ಕುಟ್ಟೋಯ್ತು. ಏನಾಯ್ತು? ಏನಾಯ್ತಾ? ಇನ್ನೇನಾಗ್ಬೇಕಮ್ಮ? ಈಗಾಗಿರೋದ್ ಸಾಲ್ದಾ? ವಯಸ್ಸಿಗೆ ಬಂದಿರೋ ನನ್ನಂತ ಹುಡುಗರೆಲ್ಲ ಅವ್ರ ಫಸ್ಟ್ ಕಿಸ್ ಸ್ವೀಟ್ ಆಗಿ ಹಾಟ್ ಆಗಿ ಜೀವನ ಪೂರ್ತಿ ನೆನ್ಸ್ಕೊಳ್ಳೋ ತರ ಇರ್ಬೇಕು ಅನ್ಕೊಂತಾರೆ. ಅಂತದ್ರಲ್ಲಿ ಇಂಥ ಕೆಟ್ಟ ಎಕ್ಸ್ಪೀರಿಯನ್ಸ್ ನೆನ್ಸ್ಕೊಂಡ್ರೆ ಇನ್ನೂ ಅಸಹ್ಯ ಆಗುತ್ತೆ. ನಿನ್ ಬಾಯೇನೆ ಹಂಗೊಬ್ನ ತೊಡಿಯುತ್ತೆ, ಅದೇನ್ ತುಟಿನ ಕಾರ್ಪೊರೇಷನ್ ಕಸದ್ ತೊಟ್ಟಿನ. ಕನಿಷ್ಠ ಅಂದ್ರೆ 1000 ಸತಿ ಬ್ರಷ್ ಮಾಡ್ಬೇಕು, ಇಲ್ಲ ಈ ವಾಸನೆ ಜೀವನ ಪೂರ್ತಿ ಹೋಗಲ್ಲ. ಇದನ್ನೆಲ್ಲ ನಿಂಗೆ ಹೇಳ್ತಾ ಇದೀನಲ್ಲ ನಾನು. ಸಾಹೇಬ್ರು ಕರಿತಿದ್ರ ಬಾ. ಓಕೆ ಬಾಯ್, ಅವ್ರ ಇಕ್ಬಾಲ್ನ ಕರ್ಕೊಂಡು ಹೊರಟಿದಾರಂತೆ. ನನಗೆ ಅರ್ಜೆಂಟ್ ಆಗ ಹುಡುಗ ಹುಡುಗಿ ಬೇಕು. ಸರಿ ಬಾಯ್. ಹೋಗ್ತಾನೆ ಏನ್ ಮಾಡ್ತ್ಯಾ? ಇನ್ನೊಂದ್ ವಾರ ಇಲ್ಲೇ ಇದ್ರೆ ನಮಗ್ ಫಿಕ್ಸ್ ಆಗಿರೋ ಮದ್ವೆ ಕ್ಯಾನ್ಸಲ್ ಆಗುತ್ತೆ. ಎಕ್ಸಾಮ್ ಬರೆಯೋದು ತಪ್ಪುತ್ತೆ. ನೀನ್ ಬದ್ಲಾಗಲ್ಲ ಬಿಡು. ಅಲ್ಲ, ನೀನ್ ಲೈಫ್ ನ ಸೀರಿಯಸ್ ಆಗಿ ತಗೊಳಲ್ವಾ? ಲೈಫ್ ನ ಲೈಟ್ ಆಗಿ ತಗೊಂಡೆ ಇಷ್ಟು, ನೀನ್ ಸೀರಿಯಸ್ ಆಗಿ ತಗೊಂಡ್ರೆ ಅಷ್ಟೇ. ಸರಿ ಇಲ್ಲೇರ್, ನಾ ಬರ್ತೀನಿ. ನಾನು ಬರ್ತೀನಿ. ನಾನು ಹಾಡ್ ಹೇಳಕ್ ಹೋಗ್ತಾ ಇದ್ದೀನಿ. ನಾನು ಹಾಡ್ತೀನಿ. ಹಾಡು ಅಂದ್ರೆ ಇದು ನೇಚರ್ಸ್ ಕಾಲ್. ಬರ್ತ್ಯಾ? ಸತ್ತೋಗಿದೆ. ನಂದಿನಿ, ನಿನಗಿದೆ ಇವತ್ತು. ಯಾಕೆ, ಏನಾಯ್ತು? ಹೌದು, ಅದಕ್ಕೆ ಕತ್ತಲ್ಲಿ ಯಾಕೆ ಹಾಕೊಂಡಿದ್ಯಾ? ಲಾರ್ಡ್ ಶಿವ ನೋಡಿಲ್ಲ, ಸೇಮ್ ಅವತಾರ. ನಿನಗೆ ಹಾವಂದ್ರೆ ಭಯನೇ ಇಲ್ವಾ? ಭಯಾನ? ಇವತ್ತಿಂದ ಇದೇ ನನ್ ಬೆಲ್ಟು. ಇದಕ್ಕೆಲ್ಲ ಎದ್ರುಕೊಂಡ್ರೆ ಹೆಂಗ್ ನಂದಿನಿ? ನೀನು ಟ್ರೈ ಮಾಡು. ತಗೋ ನಂದಿನಿ. ತಗೊಂಡ್ರೆ ತಗೋಬೇಕಪ್ಪ. ಹಿಡ್ಕೊ ನಂದಿನಿ, ತಗೋ ನಂದಿನಿ, ತಗೋ. ಹಿಡ್ಕೊ ನಂದಿನಿ, ತಗೋ ನಂದಿನಿ. ಇದಕ್ಕೆಲ್ಲ ಎದ್ರುಕೊಂಡ್ರೆ ಹೆಂಗೆ? ಹೌದು, ಹಾವೇ. ಹಾವು ಕಣೆ. ಹೌದು, ಹಾವು. ಹಾವು. ಹೌದು ಕಣೋ, ಹಾವೇ. ನಿನ್ ಕೈಯಲ್ಲಿ ನೋಡು. ನಿನ್ನಿಂದ ಆವಿದೆ ಕಣೆ. ಹಾವನ್ನ ಕತ್ತಿಗೆ ಹಾಕೊಂಡು ಲಾರ್ಡ್ ಶಿವ ಅಂತ ನನಗೆ ಬಿಲ್ಡಪ್ ಕೊಡ್ತೀಯಾ? ಸ್ಟಾಪ್ ಇಟ್ ನಂದಿನಿ. ಸೊಂಟಕ್ಕೆ ಬೆಲ್ಟ್ ಅಂತ ಕಟ್ಕೋತೀಯಾ? ಸುಮ್ಮನೆ
ಕಾಣ್ತಲ್ವಲ್ಲ